ಇಂದು ನಾನು ನಾಳಿದ್ದು ಕಾರ್ಯಕ್ರಮದ ಜಾಗ ಪರ್ಮಿಷನ್ಸು ಮತ್ತೆಲ್ಲ ನೋಡಬೇಕಾದ್ದು ನಮ್ಮ ಜವಾಬ್ದಾರಿ. ಸೊ ಸರ್ಕಾರದ ಪರವಾಗಿ ಇದು ಸರ್ಕಾರದ ಹೋರಾಟ, ಕಾಂಗ್ರೆಸ್ಗೂ ಬಿ ಜೆ ಪಿಗೂ ಸಂಬಂಧ ಇಲ್ಲ. ಇದು ಸರ್ಕಾರದ ಹೋರಾಟ. ಸರ್ಕಾರಕ್ಕೆ ಆಗ್ತಾ ಇರೋಂಥ ಅನ್ಯಾಯದ ಬಗ್ಗೆ ನಾವು ಕೇಂದ್ರ ಸರ್ಕಾರ ಗಮನ ಸೆಳೀಬೇಕು. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ಅನುದಾನ ನಮ್ಮ ಹಕ್ಕು, ನಮ್ಮ ಅಭಿವೃದ್ಧಿ ನಮ್ಮ ಜವಾಬ್ದಾರಿ. ಸೊ ಇದೆಲ್ಲ ನಾವು ಜನರಿಗೆ ಮಂದಟ್ಟು ಮಾಡಬೇಕು. ನಮ್ಮ ಆಗ್ತಿರೋಂಥ ಅನ್ಯಾಯವನ್ನು, ನಮ್ಗೆ ಸಿಗಬೇಕಾದಂಥ ಪಾಲನ್ನು ನಾವು ಕೊಡಿಸ್ಬೇಕಾದ್ದು ನಮ್ಮ ಕರ್ತವ್ಯ. ಸೊ ನಾವು ಸಮಾಜದ ಋಣ ತೀರಿಸ್ಬೇಕಲ್ಲ. ಜನ ನಮಗೆ ಓಟ್ ಕೊಟ್ಟು ಕಳಿಸಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರ ಏನೋ ಸರಿ ಮಾಡಿ ಒಂದಷ್ಟು ಕೊಡಿಸ್ತಾರೆ ಅಂದ್ಕೊಂಡಿದ್ದೆ. ಒಂದು ಸತಿ ಮಾತ್ರ ಯಡಿಯೂರಪ್ಪನವರು ಅಲ್ಲಿ ತುಮಕೂರಲ್ಲಿ ಮನವಿ ಮಾಡಿದ್ರಷ್ಟೇ. ಅದು ಬಿಟ್ಟರೆ ಯಾವತ್ತೂ ಒಂದಿನ ಮಾತು ಆಡಲಿಲ್ಲ, ಬಾಯಿ ಬಿಚ್ಚಲಿಲ್ಲ. ಒಬ್ಬ ಎಂ ಪಿನೂ 26 ಜನ ಎಂ ಪಿ ಇದ್ದರು ಅವ್ರ ಹತ್ರ, ಈಗ 27 ಆಗ್ಬಿಟ್ಟವ್ರೆ. ಅವರು ಯಾರು ಒಂದಿನ ಹೋಗಿ ಫೈನಾನ್ಸ್ ಮಿನಿಸ್ಟ್ರು ನೋಡಲಿಲ್ಲ, ಪ್ರೈಮ್ ಮಿನಿಸ್ಟ್ರು ನೋಡಲಿಲ್ಲ, ಹೋಮ್ ಮಿನಿಸ್ಟ್ರು ನೋಡಲಿಲ್ಲ, ಏನೂ ಇಲ್ಲ. ಬರಗಾಲ ಬಂತಲ್ಲ, ಆ ಬರಗಾಲಕ್ಕಾರು ದುಡ್ಡು ಕೊಡಿಸ್ಲಿಲ್ಲ. ಎರಡನೇದು ಆ ಕೂಲಿ ಮಾಡೋರಿಗೂ ದುಡ್ಡು ಕೊಡಿಸ್ಲಿಲ್ಲ. ಇನ್ನು ಬಿಡಿ, ಇನ್ನು ಮಿಕ್ಕಿದ್ದ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಮುಖ್ಯಮಂತ್ರಿಗಳೆಲ್ಲ ಬೆಳಗ್ಗೆ ತಿಳಿಸಿದ್ದಾರೆ. ಸೊ ಒಂದು 4-5 ಜನ ಸ್ವಲ್ಪ ಆರೋಗ್ಯದ ಪರಿಸ್ಥಿತಿ ಬೇರೆ ಇದರಿಂದ 4 ಜನ ಏನೋ ಬರೋದಿಲ್ಲ ಅಷ್ಟೇ. 4-5 ಜನ ಇಲ್ಲಿವರೆಗೂ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಕೆಲವರು. ಆಲ್ಮೋಸ್ಟ್ ಎಲ್ಲ ನಮ್ಮ ಪಕ್ಷೇತರ ಶಾಸಕರು ಅಸೋಸಿಯೇಟ್ ಆಗಿರೋರು ಅವರು ಎಲ್ಲ ಬರ್ತಾರೆ. ಮಿಕ್ಕಿದೆಲ್ಲ ಶಾಸಕರು, ನಮ್ಮ MLCಗಳು, ನಮ್ಮ MP ಗಳಿಗೆಲ್ಲ ತಿಳಿಸಿದ್ದೇವೆ, ಎಲ್ಲ ಬರ್ತಾರೆ. ಸರ್, ಇದು ಪೊಲಿಟಿಕಲ್ ಸ್ಟಂಟ್ ಅಂತ ಒಂದು ಪದವನ್ನು ಬಳಸಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು. ಎಲೆಕ್ಷನ್ ಸಮೀಪದಲ್ಲಿ ಈ ಥರದ್ದೊಂದು ಮಾಡ್ತಾ ಇದ್ದಾರೆ. ನೋಡಪ್ಪ, ನಾವು ಚಿತ್ರ ಫಿಲಮ್ ಡೈರೆಕ್ಟರ್ಗಳು ಯಾರೂ ಇಲ್ಲ, ಫಿಲಮ್ ಪ್ರೊಡ್ಯೂಸರ್ಗಳು ಇಲ್ಲ. ಯಾರಾಗಲಿ ಅವರು ಪಾಪ ಅವ್ರು ಹೇಳಲೇಬೇಕು. ಬೊಮ್ಮಾಯಿಯವ್ರಿಗೆ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಬಜೆಟಲ್ಲಿ ಸಿಂಪಲ್, ನಾನು ಬೇರೆದಕ್ಕೆಲ್ಲ ಇರಲಿ, ನಿಮ್ಮ ಬಜೆಟಲ್ಲಿ ನಾನೀಗ ಇರಿಗೇಷನ್ ಮಿನಿಸ್ಟ್ರು ಇದ್ದೀನಿ, 5,200 ಕೋಟಿ ರೂಪಾಯಿನ 300 ಕೋಟಿನ ನೀವು ಸೇರಿಸಿ ನಿಮ್ಮ ಬಜೆಟಲ್ಲಿ ನೀವು ಅನೌನ್ಸ್ ಮಾಡಿದ್ರಿ. ಯಾಕೆ ಅನೌನ್ಸ್ ಮಾಡಿದ್ರಿ? ನಿರ್ಮಲಾ ಸೀತಾರಾಮನ್ ಅವರು ಅವರ ಬಜೆಟ್ ಓದಬೇಕಾದ್ರೆ ನಾನು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಡ್ತೀನಿ ಅಂತೇಳಿ ಅವ್ರು ಹೇಳಿದ್ರು. ಅದನ್ನು ತೆಗೆದುಕೊಂಡು ನಿಮ್ಮ ಬಜೆಟಲ್ಲಿ ನೀವು ಅನೌನ್ಸ್ ಮಾಡಿದ್ರಿ. ನಿಮ್ಮ ಬಜೆಟಲ್ಲಿ ನೀವು ಅನೌನ್ಸ್ ಮಾಡಿದ್ಮೇಲೆ ಅವ್ರ ಬಜೆಟಲ್ಲಿ ಅವ್ರು ಅನೌನ್ಸ್ ಮಾಡಿದ್ಮೇಲೆ ಆ ದುಡ್ಡು ಕೊಡಿಸ್ಬೇಕಾದ್ದು ಯಾರ್ದು? ಏನು ಸ್ಟೆಂಟ್ ಆಯಿತು? ನಿಮಗೇನೋ ಬಾಯಿ ಇಲ್ಲ ಅಂದರೆ ನಮ್ಗೆ ಬಾಯಿ ಇಲ್ವಾ? ನೀವು ನ್ಯಾಯ ಕೊಡಿಸ್ಬೇಕಾಯ್ತು. ಸ್ಟಂಟ್ ಏನು? ಮತ್ತೆ ಯಾಕೆ ನೀವು ಓದಿದ್ರಿ? ನೀವು ಯಾಕೆ ನಿಮ್ಮ ಬಜೆಟಲ್ಲಿ ಸೇರಿಸ್ಕೊಂಡ್ರಿ? ಬೊಮ್ಮಾಯಿಯವರೇ, ನೀವು ಇರಿಗೇಷನ್ ಮಿನಿಸ್ಟರ್ ಆಗಿದ್ರಿ, ಚೀಫ್ ಮಿನಿಸ್ಟರ್ ಜೊತೆಗೆ ಇರಿಗೇಷನ್ ಮಿನಿಸ್ಟ್ರು ಕೂಡ ನೀವು ಆಗಿದ್ರಿ. ಅವರು ಪೇ ಕಮಿಷನಲ್ಲಿ ತೊಂದರೆ ಆಯಿತು, ನಾವು ಸರಿಯಾಗಿ ಹೋಗ್ತದೆ, ನಮಗೇನು ಇದಿಲ್ಲ, ಅಕ್ಕಿಲ್ಲ, ಅವ್ರಿಗೆ ಬಿಟ್ಬಿಟ್ಟಿದ್ವಿ, ನಾವು ಯಾರು ಕಡಿಮೆ ಮಾಡೋಕ್ಕಿಲ್ಲ, ಜಾಸ್ತಿ ಮಾಡೋಕ್ಕಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಇವತ್ತು ಪಾರ್ಲಿಮೆಂಟ್ ಹೇಳಿದ್ದಾರೆ. ಅದು ಒಂದು ಪದ್ಧತಿ ಹೇಳಿದ್ದಾರೆ. ನಾವು ಅದರಲ್ಲಿ ತಾರತಮ್ಯ ಇದೆ ಅಂತ ನಾವು ಅದನ್ನು ನಿಮಗೆ ಮಂದಟ್ಟು ಮಾಡ್ತೀವಿ. ಆಯ್ತಪ್ಪ, ಬರ ಈಗ ಕೃಷ್ಣ ಬೈರೇಗೌಡರು, ಚಲುವರಾಯಸ್ವಾಮಿ ಬಂದು ರೆಪ್ರೆಸೆಂಟೇಷನ್ ಇಲ್ಲಿ ಕೊಡಲಿಲ್ವೋ? ಮುಖ್ಯಮಂತ್ರಿ ಬಂದು ರೆಪ್ರೆಸೆಂಟೇಷನ್ ಕೊಡಲಿಲ್ವೋ? ಎಲ್ಲರೂ ಕೊಟ್ಟರು. ಪ್ರೈಮ್ ಮಿನಿಸ್ಟ್ರು ಕೊಟ್ಟರು, ಹೋಮ್ ಮಿನಿಸ್ಟ್ರು ಕೊಟ್ಟರು, ಎಲ್ಲರೂ ಕೊಟ್ಟರು. ಮೀಟಿಂಗ್ ಮಾಡಿ ನಿಮ್ಗೆ ಕೊಡಿಸ್ತೀವಿ ಅಂತ ಹೇಳಿದ್ರು. ಒಂದು ಬಿಡಿಕಾಸು ಕೊಡಲಿಲ್ವಲ್ಲ? ನಾವೆಲ್ಲ ರೈತರುಗಳಿಗೆ 2,000 ರೂಪಾಯಿ ಅವ್ರಿಗೆ ಅಕೌಂಟ್ ಹಾಕಿದ್ದೀವಿ. 2,000 ರೂಪಾಯಿ ಏನು ಹೆಂಗೋ ಪಾಪ ಅಜ್ಜಿ ನಿಮಗೆ ಲಾಸ್ ಆಗಿದೆ ತಡೀರಪ್ಪ ಅಂತ ಸುಮಾರು 35-34 ಲಕ್ಷ ರೈತರಿಗೆ ನೇರವಾಗಿ ಅವ್ರ ಅಕೌಂಟ್ಗೆ ಹಾಕಿದ್ದೀವಿ. ಕೂಲಿ ಮಾಡೋಕ್ಕೂ ದುಡ್ಡು ಕೊಡಲಿಲ್ವಲ್ಲ ನೀವು? ಬರಗಾಲದಲ್ಲಿ ಇಷ್ಟು 200 ಚಿಲ್ಲರೆ ಆದಾಗ ಏನಿದೆ ಸ್ಟಂಟಾ? ಇದು ಸ್ಟಂಟಾ? 100ರಿಂದ 150 ದಿನ ಕೊಡ್ಬೇಕು ಲೆಕ್ಕ ನಮಗೆ ಕೂಲಿ. ಈಗ ಏನು ಮನ್ರೇಗಾ ಯೋಜನೆ, ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವುದೇ ಬರಗಾಲ, ಕೋವಿಡ್ ಸಂದರ್ಭ ಇಂಥವೆಲ್ಲ ಬಂದರೆ 100ರಿಂದ 150 ದಿನ ಕೊಡಬೇಕು. ಕೊಟ್ಟಿದ್ದೀರಾ? ಪೇಮೆಂಟ್ ಕೊಟ್ಟಿಲ್ಲ. ಕೊಟ್ಟಿದ್ದೀರಾ? ಕೂಲಿ ಮೊತ್ತ ರಿಲೀಸ್ ಮಾಡಿ. ಕೂಲಿ ಹಣನೇ ನೀವು ಕೊಡಲಿಲ್ವಲ್ಲಪ್ಪ? ಇದು ಸ್ಟಂಟಾ? ಅವೆಲ್ಲ ನಿಮ್ಗೆ ಗೊತ್ತು. ಇವೆಲ್ಲ ಸ್ಟಂಟು ಗಿಂಟು ಎಲ್ಲ ನಿಮ್ಗೆ ಗೊತ್ತು. ನಾನು ಬಿಡಿ, ನಾನು ಯಾರಿಗೂ ಮಾತಾಡೋಕ್ಕೆ ಹೋಗೋದಿಲ್ಲ. ನೇರವಾಗಿ ನಮ್ಮ ಸರ್ಕಾರ
ನಾವು ಜನರ ಧ್ವನಿ. ಇದು ನಮ್ಮ ಧ್ವನಿಕ್ಕಿಂತ ಸರ್ಕಾರ ಜನರ ಧ್ವನಿ, ಜನಧ್ವನಿ. ಇದು ನಮ್ಮ ತೆರಿಗೆ, ನಮ್ಮ ಹಕ್ಕು, ನಮ್ಮ ನಾಡು ನಾವು ರಕ್ಷಣೆ ಮಾಡಬೇಕಾದ್ದು ನಮ್ಮ ಡ್ಯೂಟಿ. ಕನ್ನಡದ ಸ್ವಾಭಿಮಾನದ ಪ್ರಶ್ನೆ. ನಾವು ಬೇರೆ ರಾಜ್ಯಕ್ಕೆ ಎಷ್ಟು ಕೊಟ್ರಿ ಬಿಟ್ರಿ ಅಂತ ಈಗ ನಾನು ಚರ್ಚೆ ಮಾಡೋಕ್ಕೆ ನಾನು ಹೋಗೋದಿಲ್ಲ. ನಾವೇನು ತೆರಿಗೆ ಕಟ್ತಾ ಇದ್ದೀವಿ ಅಷ್ಟು ಕೊಟ್ಬಿಟ್ರಪ್ಪ ಸಾಕು. ನೀವು ಅರ್ಧ ಕೊಟ್ರೆ ಸಾಕು. 13%ಗೋ 15%ಗೋ ನಿಲ್ಲಿಸಿದ್ದೀರಲ್ಲ ನೀವು. 13% ನಿಲ್ಲಿಸಿದ್ದೀರಲ್ಲ. ಸೊ ಇಷ್ಟಿದೆ, ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಕರ್ನಾಟಕದ ಎಲ್ಲ ಜನರ ತೆರಿಗೆ ಅಂತ ಹೇಳಿದ್ರಿ, ನೀವು ಇದೆಲ್ಲ ಪ್ರತಿಭಟನೆ ಮಾಡಿ ಪುನಃ ಏನಾದರೂ ಭೇಟಿಯಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋರು ಇದ್ದೀರಾ? ಖಂಡಿತ ಕೇಳ್ತೀವಿ. ನಾನು ಪ್ರೈಮ್ ಮಿನಿಸ್ಟರ್ ಟೈಮ್ ಕೇಳಿದ್ದೀನಿ, ಕೊಡಿ ಸಪ್ರೇಟಾಗಿ ಅಂತ ಕೇಳಿದ್ದೀನಿ. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಡಿಕೆನೂ ಕೇಳಿದಾರಂತೆ, ರೂಲ್ ಕೊಡಿ ಅಂತ ಕೇಳಿದ್ದಾರೆ. ಕೆಲವು ವಿಚಾರ ಖಂಡಿತ ಕೇಳ್ತೀವಿ. ಫೈನಾನ್ಸ್ ಮಿನಿಸ್ಟರ್ಗೆ ಏನಾದರೂ ಫೈನಾನ್ಸ್ ಮಿನಿಸ್ಟ್ರಿಗೂ ಕೇಳ್ತೀವಿ. ಪ್ರತಿಭಟನೆ ಆದಮೇಲೆ ತಪ್ಪೇನಿದೆ ಕೇಳ್ತೀವಿ, ನೋಡೋಣ. ಟೈಮ್ಸ್ ನಡೆಯೋದೋ ಮಡಿಯೋದೋ ಅಪಾಯಿಂಟ್ಮೆಂಟಲ್ಲಿ ನಾವು ಮಾಡ್ತೀವಿ. ಪ್ರಧಾನಿಗಳ ಭೇಟಿಗೆ ಏನಾದ್ರು ಸಮಯ ಕೇಳ್ತೀರಾ? ಖಂಡಿತ ಕೇಳ್ತೀವಿ. ಸರ್, ಈಗ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇಲ್ಲಿ ಪ್ರತಿಭಟನೆ ಇರುತ್ತೆ? ತಿಳಿಸ್ತೀವಿ ನಾವು. ನೀವು ನಿಮಗೂ ತಿಳಿಸ್ತೀವಿ, ನೀವು ನೋಡ್ತೀರಿ, ನೀವು ಕಾಯ್ಕೊಂಡಿರ್ತೀರಿ, ನೀವು ನಮ್ಮ ಜೊತೆ ಇರ್ತೀರಿ. ನಮ್ಮ ಆಚಾರ ವಿಚಾರ ನೀವು ಪ್ರಚಾರ ಮಾಡಿ. ನಿಮ್ಗೆ ತಿಳಿಸಿದೆ ನಾವೇನು ಮಾಡೋದಿಲ್ಲ. ನೀವಿದ್ರೆ ನಾವು. ಸರ್, ಈಗ ಅನುದಾನ ತಾರತಮ್ಯ ಅಂತ ಹೇಳಿದ್ರಿ. ಇದು ಕೇವಲ ಸರ್ಕಾರಕ್ಕೆ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಆಗ್ತಿರುವಂತಹ ತಾರತಮ್ಯ. ಹೀಗಾಗಿ ವಿಪಕ್ಷದ ಶಾಸಕರುಗಳು ಕೂಡ ಜನಪ್ರತಿನಿಧಿಗಳು, ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದೀರಾ? ಇದಕ್ಕೆ ನಾವೆಲ್ಲರಿಗೂ ಕೊಟ್ಟಿದ್ದೀವಿ. ಇವತ್ತು ಬೆಳಗ್ಗೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಎಲ್ಲ MPsಗೂ ರಿಕ್ವೆಸ್ಟ್ ಮಾಡಿದ್ದೀವಿ, ಎಲ್ಲ MLAsಗೂ ರಿಕ್ವೆಸ್ಟ್ ಮಾಡಿದ್ದೀವಿ. ಎಲ್ಲರಿಗೂ ಕೈ ಮುಗಿದು ನಾನು ಕೇಳ್ತಾ ಇದ್ದೀನಿ. ಆಳ್ತ ಪಕ್ಷ, ವಿರೋಧ ಪಕ್ಷ, ಇಲ್ಲಿರೋಂಥ 224 ಜನ MLAಗಳು, 75 ಜನ MLCಗಳು, 28 MP, 12 ರಾಜ್ಯಸಭಾ MP ಎಲ್ಲರೂ ಬರಬೇಕು ಇದಕ್ಕೆ ಅಂತೇಳಿ ಎಲ್ಲ ಮಂತ್ರಿಗಳ ಸಮೇತ, ಕೇಂದ್ರ ಸರ್ಕಾರದ ಮಂತ್ರಿಗಳ ಸಮೇತ ನಮ್ರತೆಯಿಂದ ಕೈ ಮುಗಿದು ತಲೆ ಬಾಗಿಸಿ ಕೇಳ್ಕೊಳ್ತಾ ಇದ್ದೀವಿ. ಸರ್, ಹಾಗೆ ನೋಡಿದ್ರೆ ಕರ್ನಾಟಕದವರೇ ಏನಂದ್ರೆ ಹಣಕಾಸು ಸಚಿವರಿದ್ದಾರೆ, ನಿರ್ಮಲಾ ಸೀತಾರಾಮನ್ ಆಯ್ಕೆಯಾದಂಥವ್ರು. ಈಗ ಅವರೇ ಈ ರೀತಿಯ ತಾರತಮ್ಯ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ ನಿಮಗೆ, ಹೇಗೆ ಅದು? ನೋಡಿ ಅಪ್ಪ, ಈಗ ಅವರು ಭಾರತದ ವಿತ್ತ ಮಂತ್ರಿ, ಅವ್ರು ನ್ಯಾಯ ಕೊಡ್ತಾರೆ ಅಂತ ಇದ್ದ. ಈಗ ನಾನು ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ದೆ. ಅವ್ರಿಗೇನು ರಿಕ್ವೆಸ್ಟ್ ಮಾಡಿದೆ ಅಂತ ಬೇಕಾದ್ರೆ ನಾನು ಇವತ್ತು ಪೇಪರ್ನ ರಿಲೀಸ್ ಮಾಡೋಕ್ಕೆ ನಾನು ತಯಾರಿದ್ದೀನಿ. ಅವರು ಓದ್ ಬಜೆಟ್ನ ಸ್ಟಾರ್ಟಿಂಗ್ ಹೇಳಿದೆ, ಅವ್ರು ಓದ್ ಬಜೆಟ್ನ, ಅವ್ರು ಪಾಸ್ ಮಾಡ್ಕೊಂಡಿರೋಂಥ ಬಜೆಟ್ನ ಅದನ್ನು ರಿಲೀಸ್ ಮಾಡಲಿಲ್ಲ ಅಂತಂದರೆ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತದಾ? ಹೇಳಿಯಪ್ಪ. ಬೊಮ್ಮಾಯಿ ಕೇಳ್ಬೇಕು, ನೀವು ಮರೀದೆ ಕೇಳ್ಬೇಕು. ನೀವು ನಿಮ್ಮ TV ಹೋಗಿ ಕೇಳಬೇಕು. ಸ್ಟಂಟ್ ಅಂತ ಹೇಳ್ತೀರಲ್ಲಪ್ಪ, ನಿನ್ನ ಬಜೆಟಲ್ಲಿ ನೀನು ಓದಿದೆ, ಸೆಂಟ್ರಲ್ ಗೌರ್ಮೆಂಟ್ ಈ ಸ್ಕೀಮ್ ಎಲ್ಲ ಕೊಡ್ತಾ ಇದೆ ಅಂತ ನೀವು ಓದ್ಲಿಲ್ವಾ? ಕೇಳಬೇಕು ನೀವು. ಇಲ್ಲಿಗೆ ಸೀಮಿತವಾಗಿರುತ್ತಾ ಅಥವಾ ಎಲ್ಲ ದಕ್ಷಿಣದ ರಾಜ್ಯಗಳನ್ನ ಒಂದುಗೂಡಿಸ್ಕೊಂಡು ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡೋ ಪ್ಲಾನ್? ನೋಡಿ ಅಪ್ಪ, ಈಗ ಐ ಆಮ್ ಲಿಮಿಟೆಡ್ ಟು ಕರ್ನಾಟಕ. ಅವ್ರವ್ರ ಹಕ್ಕು. ಈಗ ಕೇರಳ ಅವರು, ಈಗ ನನಗೆ ಬರ್ತಿದ್ದಂಗೆ ಯಾರು ಹೇಳಿದ್ರು, ಕೇರಳ ಅವರು ಬರ್ತಾ ಇದ್ದಾರೆ 8ನೇ ತಾರೀಕು ಅಂತ. ಎಲ್ಲ ಹೋರಾಟ ಅವ್ರವ್ರು ಮಾಡ್ತಾರೆ, ತಪ್ಪಿದೆ. ಕೇರಳ CM ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಟ್ಟು 12 ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಏನೋ ಆಹ್ವಾನವನ್ನ ಕೊಟ್ಟಿದ್ದೀವಿ, ಆ ಮೂಲಕವಾಗಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನ ವಿರೋಧವನ್ನ ಮಾಡ್ತೀವಿ ಅಂತ. ಕರ್ನಾಟಕ CMಗೂ ಏನಾದರೂ ಆಹ್ವಾನ ಬಂದಿದೆ? ಖಂಡಿತ ಕರ್ನಾಟಕ CMಗೂ ಆಹ್ವಾನ ಬಂದಿದೆ. ಆ ಸಂದರ್ಭ ನಮ್ಮ ಅಸೆಂಬ್ಲಿ ಸೆಷನ್ ನಡೀತಾ ಇದೆ. ಅದ್ರ ಬಗ್ಗೆ ನಾವು CM ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಸರ್, ಇವತ್ತು ಸಂಸದ DK ಸುರೇಶ್ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿದೆ ಇದರಲ್ಲಿ, ಲೋಕಸಭೆಯಲ್ಲಿ. ನೋಡ್ರಿ, ಅವ್ರು ಹೇಳಿದ್ದ ವಿಚಾರನೇ ಬೇರೆ. BJPಯವರು ತೆಗೆದುಕೊಂಡು ರಾಜಕೀಯ ಬಣ್ಣ ಲೇಪ ಆಗ್ತಿದ್ದನೇ ಬೇರೆ. ಅವ್ರು ಹೇಳಿದ್ದೆಲ್ಲ ನಿಮ್ಮ ಹತ್ರನೇ ಇದೆ ದಾಖಲೆ. ನೀವೇನು ಹೇಳಿದ್ದಾರೆ, ಅವ್ರು ಏನು ಹೇಳಿದ್ದಾರೆ ಅಂತ ಕ್ಲೀನಾಗಿ ಕರೆಕ್ಟಾಗಿ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿರೋ, ಹಿಂದಿಲಿ ಟ್ರಾನ್ಸ್ಲೇಟ್ ಮಾಡಿ ನೀವು ತಿಳಿಸಿ, ಆಮೇಲೆ ನೋಡೋಣ.